ನಮಸ್ಕಾರ ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 12 ವರಗಳು ಯಾವುವು? ಕನ್ಯಾ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸ್ತಾರೆ, ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ, ಕನ್ಯಾ ರಾಶಿಯವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ತಂತ್ರಗಳು ಯಾವುವು, ಏನೆಲ್ಲ ಲಾಭಗಳಿಂದ ಕನ್ಯಾ ರಾಶಿಯವರು ಜೀವನದಲ್ಲಿ ಸಮೃದ್ಧಿಯನ್ನ ಕಾಣ್ತಾರೆ, ಕನ್ಯಾ ರಾಶಿಯವರ ಒಂದು ದಿನದ ಅಧಿಪತಿ ಅಂದ್ರೆ ಈ ಒಂದು ರಾಶಿಯವರ ಅಧಿಪತಿ ಯಾರಾಗಿರ್ತಾರೆ, ಈ ರಾಶಿಯವರಿಗೆ ಯಾವ ಯೋಗಗಳು ರೂಪುಗೊಳ್ತಾ ಇದೆ, ಏನೆಲ್ಲ ಸಂಯೋಜನೆ, ಏನೆಲ್ಲ ಲಾಭಗಳನ್ನ ತಂದ್ಕೊಡುತ್ತೆ, ಈ ರಾಶಿಯವರ ರಾಶಿ ಭವಿಷ್ಯ ಹೇಗಿರ್ಲಿದೆ, ಯಾವುದು ಅದೃಷ್ಟ, ಏನು ಎಚ್ಚರಿಕೆ, ಎಲ್ಲವನ್ನ ಕೂಡ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕನ್ಯಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕನ್ಯಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 12 ವರಗಳನ್ನ ಕೊಟ್ಟಿದ್ದಾನೆ. ಈ ರಾಶಿಯವರ ಅಧಿಪತಿ ಚಂದ್ರನಾಗಿರೋದ್ರಿಂದ ಸರ್ವಾರ್ಥ ಸಿದ್ಧಿ ಯೋಗ ಮತ್ತೆ ಐಂದ್ರ ಯೋಗದ ಸಂಯೋಜನೆಯನ್ನ ಇವರು ಕಾಣ್ತಾ ಇದ್ದಾರೆ. ಅನುರಾಧ ನಂತರ ಜ್ಯೇಷ್ಠ ನಕ್ಷತ್ರದ ಸಂಯೋಜನೆ ಇರೋದ್ರಿಂದ ಈ ರಾಶಿಯವರಿಗೆ ಭಗವಾನ್ ಶಿವನ ಅನುಗ್ರಹ ಇದೆ. ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಈ ರಾಶಿಯವರಿಗೆ ರಾಶಿ ಭವಿಷ್ಯದಲ್ಲಿ ಸಾಕಷ್ಟು ಲಾಭ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ಕುಟುಂಬ ಸದಸ್ಯರ ಸಲಹೆಯಿಂದ ದೂರವಾಗುತ್ತೆ. ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಹಣವನ್ನ ಪಡೆದುಕೊಳ್ತೀರಾ. ಹಳೆಯ ಸ್ನೇಹಿತರನ್ನ ಭೇಟಿ ಆಗ್ತೀರಾ. ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಿ. ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡಬೇಕಾಗತ್ತೆ. ಗುಣಮಟ್ಟದ ಸಮಯವನ್ನ ಅವರೊಂದಿಗೆ ನೀವು ಕಳೀತೀರಾ. ಜೊತೆಗೆ ನೀವು ವೈವಾಹಿಕ ಜೀವನದಲ್ಲಿನ ಬಿರುಕುಗಳನ್ನ ಈ ಸಂದರ್ಭದಲ್ಲಿ ಸರಿಪಡಿಸ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಆ ತೊಂದರೆಗಳು ನಿವಾರಣೆಯಾಗುತ್ತೆ. ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ಶಾಶ್ವತವಾಗಿ ನೀವು ಅವುಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಅಂತ ಹೇಳಬಹುದು. ನೀವು ಪ್ರಸ್ತುತ ಈ ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಾ. ಆದಾಯದ ಕೆಲವು ಮೂಲಗಳಿಂದ ಹಣಕಾಸಿನ ಲಾಭ ದೊರೆಯುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಶೈಕ್ಷಣಿಕ ಕೆಲಸದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ. ಹಣದ ಒಳಹರಿವು ಹೆಚ್ಚಾಗುತ್ತೆ. ಪೂರ್ವಜರ ಆಸ್ತಿಯಿಂದ ಸಂಪತ್ತು ಹೆಚ್ಚಿಗೆ ಆಗತ್ತೆ. ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಕಚೇರಿಯಲ್ಲಿ ಅನಗತ್ಯ ವಾದಗಳನ್ನು ತಪ್ಪಿಸಿ. ಉದ್ಯೋಗಿಗಳು ಕೆಲಸಕ್ಕಾಗಿ ಪ್ರಯಾಣವನ್ನ ಮಾಡ್ತೀರಾ. ನಿಮ್ಗೆ ಸಕಾರಾತ್ಮಕ ಪ್ರಯಾಣದ ರೂಪದಲ್ಲಿ ಈ ದಿನ ಕಾಣ್ತಾ ಇದೆ. ವಾಸ್ತವವಾಗಿ ನೀವು ಆತ್ಮವಿಶ್ವಾಸದ ಉಲ್ಬಣವನ್ನ ಅನುಭವಿಸ್ತೀರಾ. ನಿಮ್ಮ ಖರ್ಚಿನ ಅಭ್ಯಾಸಗಳನ್ನ ಗಮನಿಸಲು ಮತ್ತು ಭವಿಷ್ಯದಲ್ಲಿ ನೀವು ಅವುಗಳನ್ನ ಹೇಗೆ ಸುಧಾರಿಸಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇದು ಉತ್ತಮ ಸಮಯ. ಸಮೃದ್ಧಿಗಾಗಿ ವಿಶೇಷ ಪ್ರಯತ್ನದ ಅವಶ್ಯಕತೆ ಇದೆ. ಹೀಗಾಗಿ ನಿಮ್ಮ ಗುರಿಗಳನ್ನ ಯಾವಾಗ್ಲೂ ಕೂಡ ಡಿಫ್ರೆಂಟ್ ಆಗಿ ನೋಡೋದನ್ನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಕಿರಿಯ ಸಹೋದರ ಅಥವಾ ಸಹೋದರಿಯರಿಂದ ಅಥವಾ ಆಪ್ತ ಸ್ನೇಹಿತರಿಂದ ಹಣಕಾಸಿನ ಸಹಾಯ ಸಿಗುತ್ತೆ. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಸಿಗುತ್ತೆ. ಕಚೇರಿಯಲ್ಲಿ ನೆಟ್ವರ್ಕಿಂಗ್ ಸೌಲಭ್ಯ ಹೆಚ್ಚಿಗೆ ಆಗೋದ್ರಿಂದ ಹೊಸ ಜನರನ್ನ ಭೇಟಿ ಆಗ್ತೀರಾ. ಬಾಸ್ ನಿಮ್ಮ ಕೆಲಸವನ್ನ ಮೆಚ್ಚುತ್ತಾರೆ. ನಿರ್ವಹಣೆಯಲ್ಲಿ ಧನಾತ್ಮಕ ಚಿತ್ರಣ ಸೃಷ್ಟಿಯಾಗತ್ತೆ. ಸಮಾಜದಲ್ಲಿ ಮನ್ನಣೆ ಸಿಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಬಯಕೆ ಹೆಚ್ಚಾಗತ್ತೆ. ಪ್ರೀತಿಯ ಜೀವನದಲ್ಲಿ ಸಂತೋಷ ಇರುತ್ತೆ. ವ್ಯಾಪಾರದಲ್ಲಿ ಲಾಭ ಇರುತ್ತೆ. ವ್ಯಾಪಾರದ ಬೆಳವಣಿಗೆಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವೃತ್ತಿಪರ ಜೀವನದಲ್ಲಿ ಬಡ್ತಿ ಅಥವಾ ಹೆಚ್ಚಳ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅಪಾರ ಯಶಸ್ಸನ್ನ ಪಡೆದುಕೊಳ್ತೀರಾ. ಆದಾಯ ಹೆಚ್ಚಿಗೆ ಆಗೋದ್ರಿಂದ ಹಣದ ಒಳಹರಿವು ಕೂಡ ಹೆಚ್ಚಾಗುತ್ತೆ. ಕಠಿಣ ಪರಿಶ್ರಮ ಮತ್ತೆ ಸಮರ್ಪಣೆಯೊಂದಿಗೆ ಮಾಡಿದ ಕೆಲಸವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಯಶಸ್ಸು ನಿಮ್ಮ ಪಾದಗಳನ್ನ ಮುಟ್ಟುತ್ತೆ. ಕೌಟುಂಬಿಕ ಜೀವನದಲ್ಲಿನ ಸಂತೋಷ ಮತ್ತೆ ಶಾಂತಿ ಮತ್ತಷ್ಟು ಹೆಚ್ಚಾಗುತ್ತೆ. ಜನರು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಹಾಡಿ ಹೊಗಳುತ್ತಾರೆ. ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ನಿಮ್ಮದಾಗತ್ತೆ. ಸಮಾಜ ಸೇವೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತೆ ವಿಶ್ವಾಸ ಹೆಚ್ಚಾಗೋದರ ಜೊತೆಗೆ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ. ಪ್ರತಿದಿನ ಯೋಗ ಮತ್ತೆ ಧ್ಯಾನಾಭ್ಯಾಸವನ್ನ ಮಾಡಿ. ದೂರ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬಕ್ ಹೋಗ್ಬೇಡಿ. ಇದರಿಂದ ಆರ್ಥಿಕ ನಷ್ಟ ಉಂಟಾಗತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲಿಕ್ಕೆ ಇದು ಉತ್ತಮ ಸಮಯ. ವೃತ್ತಿಪರ ಜೀವನದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡಿತೀರಾ. ಹೊಸ ಯೋಜನೆಗೆ ಜವಾಬ್ದಾರಿ ಸಿಗುತ್ತೆ. ಯಶಸ್ಸಿನ ಮೆಟ್ಟಿಲುಗಳನ್ನು ಏರ್ತೀರಾ. ಕೌಟುಂಬಿಕ ಜೀವನ ಸ್ಪಷ್ಟವಾಗಿರುತ್ತೆ. ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಯೋಗ ಇದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಹೊಸ ಯೋಜನೆಯನ್ನು ಮಾಡ್ತೀರಾ.
ಅನಗತ್ಯ ವಸ್ತುಗಳನ್ನ ಖರೀದಿಸೋದನ್ನ ತಪ್ಪಿಸಿ. ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತೆ. ವೃತ್ತಿಯಲ್ಲಿ ಪ್ರಗತಿಗೆ ಅನೇಕ ಅವಕಾಶಗಳು ಇದ್ದು ವ್ಯಾಪಾರದಲ್ಲಿ ಲಾಭ ಇರುತ್ತೆ. ವೃತ್ತಿಪರ ಜೀವನದ ಸವಾಲುಗಳನ್ನ ಆತ್ಮವಿಶ್ವಾಸದಿಂದ ನಿಭಾಯಿಸ್ತೀರಾ. ನಿಮ್ಮ ಕಚೇರಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಿ. ಸಂಶೋಧನೆ ಮಾಡದೆ ಹೂಡಿಕೆ ಮಾಡಬೇಡಿ. ಆದಾಯವನ್ನ ಹೆಚ್ಚಿಸಲು ಹೊಸ ಆಯ್ಕೆಗಳನ್ನ ನೋಡ್ಕೊಳ್ಳಿ. ನಿಮ್ಮ ಭಾವನೆಗಳನ್ನ ನಿಮ್ಮ ಸಂಗಾತಿಗೆ ಎಕ್ಸ್‌ಪ್ರೆಸ್ ಮಾಡೋದ್ರಿಂದ ಇದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಅಂತ ಹೇಳಬಹುದು. ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತೆ ವಿಶ್ವಾಸ ಮತ್ತಷ್ಟು ವೃದ್ಧಿಯಾಗುತ್ತೆ. ಮಾನಸಿಕ ಮತ್ತೆ ದೈಹಿಕ ಆರೋಗ್ಯದ ಕಡೆ ಗಮನವನ್ನ ಕೊಡಿ. ಪ್ರತಿದಿನ ಯೋಗ ಮತ್ತೆ ಧ್ಯಾನವನ್ನ ಮಾಡಿ. ಕಚೇರಿಯ ಒತ್ತಡವನ್ನ ಮನೆಗೆ ತರೋಕ್ ಹೋಗಬೇಡಿ. ಕುಟುಂಬದವರೊಂದಿಗೆ ಸಮಯವನ್ನ ಕಳೀರಿ. ನಿಮ್ಮ ಒಟ್ಟಾರೆ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಳಿ. ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಲಾಭ ಇದೆ. ಹಣದ ಒಳಹರಿವು ಹೆಚ್ಚಾಗಿ ವೃತ್ತಿ ಜೀವನದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆದುಕೊಳ್ತೀರಾ. ಕುಟುಂಬದ ಯಾವುದೇ ಸಮಾರಂಭದಲ್ಲಿ ಸಂಬಂಧಿಕರೊಂದಿಗೆ ಭಾಗವಹಿಸ್ತೀರಾ. ಪ್ರಯಾಣದ ಅವಕಾಶ ಕೂಡ ಇರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಗುರಿಗಳನ್ನು ಸಾಧಿಸಲು ನೀವು ಮಹತ್ವಾಕಾಂಕ್ಷೆಯಲ್ಲಿ ಕಾಣಿಸ್ಕೊಳ್ತೀರಾ. ಕೆಲವರು ಹೊಸ ಆಸ್ತಿಯನ್ನ ಖರೀದಿಸಲು ಯೋಜನೆಯನ್ನ ಹಾಕಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ. ಫಿಟ್ನೆಸ್ ಅತ್ತ ನೀವು ಗಮನವನ್ನ ಕೊಡ್ತೀರಾ. ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಪಡೆದುಕೊಳ್ತೀರಾ. ಮನೆಯಲ್ಲಿ ಒತ್ತಡದ ವಾತಾವರಣ ಇದ್ರೂ ಕೂಡ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಒತ್ತಡ ಹೆಚ್ಚಿಗೆ ಆಗಬಹುದು. ರೊಮ್ಯಾಂಟಿಕ್ ಜೀವನ ಉತ್ತಮವಾಗಿರುತ್ತೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತೆ ವಿಶ್ವಾಸ ಹೆಚ್ಚಾಗುತ್ತೆ. ಪರಿಸ್ಥಿತಿಗೆ ಹೊಂದಿಕೊಳ್ಳಲು ನೀವು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ. ಸಂಬಂಧದ ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದ ಪರಿಹರಿಸಿಕೊಳ್ತೀರಾ. ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳ ಮೇಲೆ ನೀವು ಕಣ್ಣನ್ನ ಇಡ್ತೀರಾ. ಕಚೇರಿಯಲ್ಲಿ ಹೊಸ ಕಾರ್ಯಗಳ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಹಿಂಜರಿಯಕ್ಕೆ ಹೋಗಬೇಡಿ. ಇದು ಪ್ರಚಾರ ಅಥವಾ ಮೌಲ್ಯಮಾಪನದ ಸಾಧ್ಯತೆಗಳನ್ನ ಹೆಚ್ಚಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನ ಪಡೆದುಕೊಳ್ತೀರಾ. ಕಚೇರಿಯಲ್ಲಿರ್ತಕ್ಕಂಥ ಬಾಸ್ ನಿಮ್ಮ ಕೆಲಸದಿಂದ ಪ್ರಭಾವಿತರಾಗ್ತಾರೆ. ನಿರ್ವಹಣೆಯಲ್ಲಿ ನಿಮ್ಮ ಉತ್ತಮ ಚಿತ್ರಣ ಹಾಗೆಯೇ ಉಳಿತದೆ. ಸಂಪತ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆದುಕೊಳ್ತೀರಾ. ಆಸ್ತಿ ಸಂಬಂಧಿತ ವಿವಾದಗಳಿಂದ ನೀವು ಪರಿಹಾರವನ್ನ ಪಡಿತೀರಾ. ನೀವು ಕುಟುಂಬದವರೊಂದಿಗೆ ಪ್ರವಾಸವನ್ನ ಯೋಜಿಸಬಹುದು. ಕಚೇರಿಯಲ್ಲಿ ಎಲ್ಲಾ ಕೆಲಸಗಳನ್ನ ಹೆಚ್ಚಿನ ಜವಾಬ್ದಾರಿಯಿಂದ ನಿರ್ವಹಿಸಿ. ಇದು ವೃತ್ತಿ ಬೆಳವಣಿಗೆಗೆ ಹಲವು ಸುವರ್ಣ ಅವಕಾಶಗಳನ್ನ ಒದಗಿಸುತ್ತೆ ಅಂತ ಹೇಳಬಹುದು. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಚೆನ್ನಾಗಿದೆ. ಗುರುಬಲ ಚೆನ್ನಾಗಿರೋದ್ರಿಂದ ನೀವು ಇಷ್ಟಪಟ್ಟವರನ್ನೇ ಮದುವೆಯಾಗುವ ಯೋಗ ಕೂಡ ಇದೆ. ಈ ಸಂದರ್ಭದಲ್ಲಿ ಇನ್ನು ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ, ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ. ಸಂತಾನ ಭಾಗ್ಯ ಕೂಡ ಕರುಣೆ ಆಗುತ್ತೆ ಅಂತ ಹೇಳ್ಬೋದು. ಸಂತಾನ ಭಾಗ್ಯವನ್ನ ಕೂಡ ಕುಬೇರ ದೇವ ಜೊತೆಗೆ ಮಹಾಶಿವನ ಅನುಗ್ರಹದಿಂದ ನಿಮಗೆ ಕರುಣಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಹೊಸ ಸಾಧನೆಗಳನ್ನ ನೀವು ವೃತ್ತಿ ಜೀವನದಲ್ಲಿ ಸಾಧಿಸ್ತೀರಾ. ನಿಮ್ಮ ಕೆಲಸಗಳಿಂದ ಜನರು ಪ್ರೇರೇಪಿತರಾಗೋದ್ರ ಜೊತೆಗೆ ಸಂಪತ್ತು ಮತ್ತೆ ಆಸ್ತಿಯಲ್ಲಿ ಹೆಚ್ಚಳವನ್ನ ನೀವು ಕಾಣ್ತೀರಾ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಯಾವಾಗ್ಲೂ ಕೂಡ ನಿಗವನ್ನ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಆಹಾರವನ್ನ, ಆರೋಗ್ಯ ಕ್ರಮವನ್ನ ಎರಡನ್ನ ಕೂಡ ನೀವು ನಿಭಾಯಿಸ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನ ಪೂರ್ತಿ ಸಂಪೂರ್ಣವಾದಂತಹ ಒಳ್ಳೆಯ ವಾತಾವರಣದಲ್ಲಿ ನೀವು ಬದುಕಬಹುದು. ವ್ಯಾಯಾಮ, ಯೋಗ ಎಲ್ಲವೂ ಕೂಡ ಆರೋಗ್ಯಕರ ಅಭ್ಯಾಸಗಳಾಗಿದ್ದು ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಗೃಹೋಪಯೋಗಿ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ, ಜೊತೆಗೆ ಹೊಸ ಹೂಡಿಕೆಗಳ ಮೇಲೆ, ಆಯ್ಕೆಯ ಮೇಲೆ ನೀವು ನಿಗವನ್ನ ಇರಿಸಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಅದೆಲ್ಲದಕ್ಕೂ ಕೂಡ ಸೂಕ್ತ ಸಮಯವಾಗಿದೆ. ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 12 ವರಗಳಾಗಿದೆ.